ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಟಾಪಿಕ್ ಬಂದು ಇದು ನೋಡಿ, ಇದನ್ನ ನಾವು ತೋಟಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಈ ಫರ್ಟಿಲೈಸರ್ಸ್ನ ಏನಿದು ಫರ್ಟಿಲೈಸರು, ಏನಕ್ಕೆ ಇದು ಯೂಸು ಅಂತ ಈ ವಿಡಿಯೋದಲ್ಲಿ ಹೇಳಕ್ ಬಂದಿದ್ದೀನಿ. ಇದನ್ನ ಎರಡು ಥರ ಯೂಸ್ ಮಾಡ್ಬೋದು. ಒಂದು ಡ್ರಂಚಿಂಗು, ಇನ್ನೊಂದು ಟೈಪ್ ಬಂದು ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡಿದರೆ 200 ಲೀಟ್ರಿಗೆ 1 kg ಹಾಕೋಬೇಕು. ಅದೇ ನೀವು ಡ್ರಂಚಿಂಗ್ ಮಾಡ್ಕೊತೀರ, ಅನ್ಲಿಮಿಟೆಡ್ ಎಷ್ಟಾದ್ರೂ ಹಾಕೋಬೋದು. ಡ್ರಂಚಿಂಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಬಂದು ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಪಪ್ಪ. ನಾನಿಲ್ಲಿ ವಿಡಿಯೋ ಮಾಡಿಬಿಟ್ಟು ಲೈವ್ ಆಗಿ ತೋರಿಸ್ತೀನಿ ಯಾವ ಥರ ಸ್ಪ್ರೇ ಮಾಡೋರೆ, ನಾನು ಯಾವ ಥರ ಅಲ್ಲಿ ಮಿಷನ್ಗೆ ಕಲಿಸಿದ್ದೀನಿ, ಯಾವ ಥರ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಪ್ರೊಸೀಜರ್ ಲೈವ್ ಆಗಿ ತೋರಿಸ್ತೀನಿ. ಫಸ್ಟ್ ಈ ಪ್ರಾಡಕ್ಟ್ ಏನು ಅಂತ ಹೇಳ್ತೀನಿ, ತಗೊಳ್ಳಿ. ಇದು ಬಂದ್ಬಿಟ್ಟು ಅನ್ಸೂಲ್ ಕಂಪ್ನಿದು ಎಲ್ಲ ಎಲ್ಲ ಕ್ರಾಪ್ಗೆ ಮಲ್ಟಿ ಮೈಕ್ರೋ ನ್ಯೂಟ್ರಿಷನ್ ಸ್ಪ್ರೇ ಅಂತ. ಇದ್ರಲ್ಲಿ ಕಂಟೆಂಟ್ ಬಂದು ಏನು ಜಿಂಕ್ ಇದೆ. ಇದ್ರಲ್ಲಿ ಕಂಟೆಂಟ್ ಬಂದು ಜಿಂಕು ಮತ್ತು ಕಾಪರು, ಮೆಗ್ನೀಷಿಯಮು, ಐರನ್ನು ಮತ್ತು ಬೋರಾನ್ ಇದೆ. ಇವೆಲ್ಲ ಏನು ಮಾಡ್ತವೆ ಅಂದರೆ, ಇವೆಲ್ಲ ಮೈಕ್ರೋ ನ್ಯೂಟ್ರಿಷನ್ಸ್ ಗಿಡ ಡೆವಲಪ್ಮೆಂಟ್ಗೆ ಮತ್ತು ಫ್ಲವರ್ ಸೆಟ್ಟಿಂಗ್ಗೆ, ಫ್ರೂಟ್ ಸೆಟ್ಟಿಂಗ್ಸ್ಗೆ ಇವೆಲ್ಲ ಎಸೆನ್ಷಿಯಲ್ಲು ಮೈಕ್ರೋ ನ್ಯೂಟ್ರಿಷನ್ಸು, ರಿಕ್ವೈರ್ಡು ಮೈಕ್ರೋ ನ್ಯೂಟ್ರಿಷನ್ಸ್. ಇವೆಲ್ಲ ಪ್ಲಾಂಟ್ಸ್ ಗ್ರೋತ್ಗೆ ಇದೆಲ್ಲ ಇದರಲ್ಲಿದೆ. ಮತ್ತು ಇದರಲ್ಲಿ NPK ಅಂತ ಇದೆ. NPK ಅಂದರೆ ನೀವು ನೋಡ್ಬೋದು, NPK ಅಂದರೆ ನೈಟ್ರೋಜನು, ಪೊಟ್ಯಾಶು ಮತ್ತು ಫಾಸ್ಫರಸ್ಸು. ಇದೇನು ಮಾಡುತ್ತೆ ಅಂದರೆ, ನೈಟ್ರೋಜನ್ನು ಗಿಡನ ಚೆನ್ನಾಗಿ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪೊಟ್ಯಾಷಿಯಮು, ಫಾಸ್ಫರಸ್ಸು ಬಂದು ಫ್ಲವರ್ ಡ್ರಾಪ್ ಆಗದೆ ಮತ್ತು ಕಾಯಿ ಡ್ರಾಪ್ ಆಗದೆ, ಅದಾದಮೇಲೆ ಬಿಟ್ಟಿರೋ ಕಾಯಿ ಸೈಜ್ ಬರೋಕ್ಕೆ ಮತ್ತು ಶೇಪು ಶೈನಿಂಗ್ ಎಲ್ಲ ಬರೋಕ್ಕೆ ಪೊಟ್ಯಾಷಿಯಮು, ಫಾಸ್ಫರಸ್ಸು ಯೂಸ್ ಆಗುತ್ತೆ. ಇದರಲ್ಲಿ ಡೆವಲಪ್ಡ್ ರೆಸಿಸ್ಟೆನ್ಸ್ ಪೆಸ್ಟ್ ಅಂಡ್ ಇದನ್ನ ಇನ್ನೊಂದು ಯೂಸ್ ಏನಂದರೆ, ಇದನ್ನ ಹಾಕೋದ್ರಿಂದ ಗಿಡ ಯಾವ ಥರ ಡೆವಲಪ್ ಆಗುತ್ತೆ ಅಂದರೆ, ಗಿಡ ಯಾವ ಥರ ಅಭಿವೃದ್ಧಿ ಆಗುತ್ತೆ ಅಂದರೆ, ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಇದಕ್ಕೆ ಬೀಳಲಿ, ಯಾವುದೇ ಥರ ರೋಗ ಗಿಡಕ್ಕೆ ಬರಲಿ, ಆ ರೋಗನ ತಡ್ಕೊಳ್ಳೋ ಶಕ್ತಿ ಮತ್ತು ಪೆಸ್ಟಿಸೈಡ್ಸನ್ನು ರೆಸಿಸ್ಟ್ ಮಾಡೋ ಶಕ್ತಿ, ಇದಕ್ಕೆ ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ. ಮತ್ತು ಮೇಂಟೆನೆನ್ಸು ಗಿಡನ ಯಾವ ಥರ ಮೇಂಟೈನ್ ಮಾಡುತ್ತೆ ಅಂದರೆ, ಮೇಂಟೆನೆನ್ಸು ಗುಡ್ ಹೆಲ್ತ್, ಗ್ರೋತು ಅಂಡ್ ಡೆವಲಪ್ಮೆಂಟು, ಒಳ್ಳೆ ಆರೋಗ್ಯವಾಗಿರ್ತತೆ ಮತ್ತು ಒಳ್ಳೆ ಡೆವಲಪ್ಮೆಂಟ್ ಕೊಡುತ್ತೆ, ಮತ್ತು ಒಳ್ಳೆ ಗ್ರೋತ್ ಕೊಡುತ್ತೆ ಗಿಡದಲ್ಲಿ. ಮತ್ತು ಇನ್ನೊಂದು ಏನು ಅಂದರೆ, ಇದರದ್ದು ಇನ್ನೊಂದು ಯೂಸ್ ಬಂದ್ಬಿಟ್ಟು ಇನ್ಕ್ರೀಸಸ್ ನಂಬರ್ ಆಫ್ ಫ್ಲವರ್ಸ್ ಅಂಡ್ ಇನ್ಕ್ರೀಸಸ್ ಫ್ರೂಟ್ ಸೆಟ್ಟಿಂಗ್ಸ್ ಇನ್ ಪ್ಲ್ಯಾಂಟ್. ಆಲ್ಮೋಸ್ಟ್ ನಾನು ಹೇಳಿದ್ನಲ್ವಾ, ಈ ಮೈಕ್ರೋ ನ್ಯೂಟ್ರಿಷನ್ಸಿಂದ ಫ್ಲವರ್ ಸೆಟ್ಟಿಂಗ್ಸು ಮತ್ತು ಫ್ರೂಟ್ ಸೆಟ್ಟಿಂಗ್ಸ್ ಆಗುತ್ತೆ ಅಂತ. ಅದೇ ಥರನೇ ಇದು ಗಿಡದಲ್ಲಿ ಅತಿಯಾದ ಹೂಗಳನ್ನ ಬಿಡುತ್ತೆ. ಅತಿಯಾದ ಹೂಗಳು ಬಿಟ್ಟರೆ ಅತಿಯಾದ ಕಾಯಿಗಳು ಆಟೋಮೆಟಿಕ್ ಆಗುತ್ತೆ. ಮತ್ತು ಅತಿಯಾದ ಕಾಯಿಗಳು ಬಂದರೆ ಅದನ್ನ ಡ್ರಾಪ್ ಆಗಬಾರ್ದಲ್ವಾ. ಆ ಫ್ರೂಟ್ ಸೆಟ್ಟಿಂಗ್ ಗಿಡದಲ್ಲಿ ಫ್ರೂಟ್ನ ಸೆಟ್ ಮಾಡುತ್ತೆ, ಫ್ಲವರ್ಸ್ನ ಸೆಟ್ ಮಾಡುತ್ತೆ. ಮತ್ತು ಎಲೆ ಇರುತ್ತಲ್ವ, ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಎಲೆನ ಫುಲ್ ಈ ಥರ ಗ್ರೀನರಿ ಆಗಿ ಮಡಗತ್ತೆ. ಈ ಥರ ಬರ್ಡ್ಸ್ ಚಿಗುರು ಬಂದಿರುತ್ತಲ್ವಾ, ಏನೋ ಈ ಥರ ಪಿಂದೆಗಳು, ಹೂವು ಬಂದಿರತ್ತಲ್ವಾ, ಈ ಹೂವನ್ನ ಡ್ರಾಪ್ ಆಗದೆ ನೋಡ್ಕೊಳತ್ತೆ. ಈ ಥರ ಸೆಟ್ಟಿಂಗ್ ನೀಟಾಗಿ ಹೂವನ ಕಾಯಿ ಆಗೋವರೆಗೂ ನೀಟಾಗಿ ಕಾಪಾಡತ್ತೆ. ಈ ಥರ ನೋಡ್ಬೋದು ಇಲ್ಲಿ, ಈ ಥರ ಕಾಯಿಗಳು ಯಾವ ಥರ ಇದೆ ಅಂತ ನೀಟಾಗಿ ಸೆಟ್ ಮಾಡತ್ತೆ. ಈ ಥರ ಯೂಸಸ್ ಇದೆ. ಇದನ್ನ ಇವಾಗ ನಾವು, ಇದು ಅರ್ಧ kg ಪಾಕೆಟು. ಈ ಅರ್ಧ kg ಪಾಕೆಟ್ನ ಟೋಟಲ್ 1 ಎಕರೆ 800 ಗಿಡ ಇದೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಮೋಟ್ರ್ ಯೂಸ್ ಮಾಡಿಕೊಂಡು 2 ಡ್ರಮ್ಮಲ್ಲಿ 1 ಎಕರೆಗೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದನ್ನ ಕಲಿಸಿದೆ, ಇನ್ನೊಂದನ್ನು ಆಲ್ರೆಡಿ ಇದು ನೋಡ್ಬೋದು. ಇದು ಪೌಡರ್ ಗಾಯ್ಸ್, ಇದು ಪೌಡರ್ ಆಗಿರೋದ್ರಿಂದ ಕಲ್ಸ್ಕೊಡ್ಬೇಕು ನೋಡಿ. ನಾನು ಇದನ್ನು ಕಲಿಸಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಫಸ್ಟ್ ಯಾವ ಕಲರ್ ಇತ್ತು, ಇವಾಗ ನೋಡಿ ಯಾವ ಕಲರ್ ಆಗ್ತದೆ, ಈ ಥರ ಚೇಂಜ್ ಆಗ್ತಿರುತ್ತೆ.
ಏನೋ ಮಾಡ್ತಾ ಇದ್ಯಾ? ಬಾ ತೋಟಕ್ಕೆ ಹೋಗೋಣ. ಬಾ. ಏನಾಯ್ತು? ಹೌದಾ, ಬಾ. ಸೊ ಗಾಯ್ಸ್ ಇಷ್ಟೊತ್ತು ನಾನು ಅದರಲ್ಲಿರೋ ಕಂಟೆಂಟ್ನ ಓದಿ ಹೇಳಿದೆ. ಇವತ್ತು ಬನ್ನಿ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ನೋಡಿ, ಇದಕ್ಕೆ ಮೈಕ್ರೋ ನ್ಯೂಟ್ರಿಷನ್ಸ್ ಕೊರತೆ ಇದೆ. ನೋಡಿ, ಈ ತರ ಏನಾದ್ರು ಗಿಡ ಇದ್ರೆ, ಈ ತರ ಏನಾದ್ರು ಎಲೆ ಆದ್ರೆ, ಇದು ಮೈಕ್ರೋ ನ್ಯೂಟ್ರಿಷನ್ಸ್ ಕೊರತೆ ಇದೆ ಅಂತ ಅನ್ಕೋಬೇಕಲ್ಲ, ಪಕ್ಕ 100% ಮೈಕ್ರೋ ನ್ಯೂಟ್ರಿಷನ್ ಕೊರತೆನೇ ಇದೆ ಇದರಲ್ಲಿ. ನೋಡ್ಬೋದು, ಫ್ರೂಟ್ಸು ಅಷ್ಟು ನೀಟಾಗಿ ಡೆವಲಪ್ ಆಗಿಲ್ಲ. ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣದಾಗೆ ಇದೆ. ಅದೇ ನೋಡಿ, ಒಂದೇ ತೋಟ, ಇದು ನಮ್ದೇ ತೋಟ, ಪಕ್ಕದಲ್ಲಿರೋದೇ ನೋಡಿ ಗಿಡ ಯಾವ ತರ ಇದೆ ಅಂತ. ಇದು ಹಚ್ಚ ಹಸಿರಾಗಿ ನೀಟಾಗಿ ಫ್ಲವರ್ಸ್ ಎಲ್ಲ ಸೆಟ್ಟಿಂಗ್ ಆಗಿದೆ. ಆ ಮೈಕ್ರೋ ನ್ಯೂಟ್ರಿಷನ್ಸ್ ಯೂಸ್ ಮಾಡೋದ್ರಿಂದ ಈ ತರ ನೋಡ್ಬೋದು, ಫ್ಲವರ್ಸ್ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ, ಫ್ಲವರ್ಸ್ ಎಲ್ಲ ಏನು ಡ್ರಾಪ್ ಆಗಲ್ಲ, ಮತ್ತೆ ಫ್ರೂಟ್ಸ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ, ಬ್ರಾಂಚಿಂಗ್ ಬರುತ್ತೆ, ಮತ್ತೆ ಈ ತರ ಫುಲ್ ಗಿಡ ಎಲ್ಲ ಫುಲ್ ಗ್ರೀನರಿ ಇರುತ್ತೆ. ಇಷ್ಟೊತ್ತು ನಾನು ಅದರಲ್ಲಿ ಕಂಟೆಂಟ್ ಹೇಳಿದ್ದು, ಬಟ್ ನಾನು ಅದನ್ನ ಯಾವ ತರ ಅಂತ ಗಿಡದಲ್ಲೇ ನೋಡ್ಸಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಯಾವ ತರ ಏನು ಅಂತ. ನೋಡ್ಬೋದು, ಇದರಲ್ಲಿ ಇಷ್ಟೆಲ್ಲ ಫ್ಲವರ್ಸ್ ಎಲ್ಲ ಸೆಟ್ಟಿಂಗ್ ಆಗಿದೆ. ಫ್ಲವರ್ಸ್ ಎಲ್ಲ ಸೆಟ್ಟಿಂಗ್ಸ್ ಆಗಿ ಫ್ರೂಟ್ಸ್ ಸೆಟ್ಟಿಂಗ್ ಆಗಿದೆ. ಆ ಫ್ರೂಟ್ಸ್ ಸೆಟ್ಟಿಂಗ್ ಆಗಿರೋದನ್ನ ನೆಕ್ಸ್ಟ್ ಕೆಲಸ ಮಾಡುತ್ತೆ ಏನು, ಇದನ್ನ ಕಾಯಿ ಡ್ರಾಪ್ ಆಗದೆ ಈ ಕಾಯಿನ ಒಳ್ಳೆ ಸೈಜ್ ಮಾಡೋದು, ಮತ್ತೆ ಒಳ್ಳೆ ಶೇಪು ಶೈನಿಂಗ್ ತರಿಸೋದು ಮೈಕ್ರೋ ನ್ಯೂಟ್ರಿಷನ್ಸ್ ಕೆಲಸ. ಇಲ್ಲಿ ನೋಡ್ಬೋದು ಯಾವ ತರ ಆಗಿದೆ ಅಂತ. ರೈಟ್, ಇದನ್ನ ನಾವು ಇದನ್ನ ಸ್ಪ್ರೇ ಮಾಡಿದಾರಲ್ವಾ, ಇದು ಪ್ರತಿ 15 ದಿನಕ್ಕೆ ಒಂದ್ಸಲಿ ಸ್ಪ್ರೇ ಮಾಡಬೇಕು. ನಾನು ನೆಕ್ಸ್ಟ್ ಇದ್ರದ್ದು ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ನಮ್ಮ ಡ್ಯಾಡಿ ಸ್ಪ್ರೇ ಮಾಡ್ತಾ ಇದ್ದಾರೆ, ಯಾವ ರೀತಿ ಸ್ಪ್ರೇ ಮಾಡ್ತಾ ಇದಾರೋ ಬನ್ನಿ ತೋರಿಸ್ತೀನಿ. ಗಾಯ್ಸ್, ಈ ಗಿಡ ನೋಡ್ಬೋದು ನೀಟಾಗಿ ಬಾಡ್ದಂಗಿದೆ ಅಲ್ವಾ. ಯಾಕೆ ಈ ತರ ಇದೆ ಅಂದ್ರೆ, ಈ ಗಿಡದ ಕೆಪಾಸಿಟಿಗಿಂತ ಓವರ್ ಲೋಡ್ ಹಾಕಿದಿರಿ. ಎಷ್ಟು ಕವರ್ ಹಾಕಿದ್ರಿ ನೋಡಿ ಈ ಗಿಡಗೆ, ಅದರಿಂದ ಇದು ಸುಸ್ತಾಗಿದೆ ಗಿಡ. ಈ ತರ ಸುಸ್ತಾಗಿರೋ ಗಿಡ, ಅವಾಗಲೂ ಹೇಳಿದ್ನವಲ್ಲ, ರೆಸಿಸ್ಟೆಂಟ್ ಟು ಪೆಸ್ಟು, ಡಿಸೀಸು, ಮತ್ತೆ ಸುಸ್ತು ಅಂತ ಏನಂತಾರೆ ಇಂಗ್ಲೀಷಲ್ಲಿ. ಗಿಡ ಈ ತರ ಸುಸ್ತಾಗ್ಬಿಟ್ಟಿದ್ರೇನು, ಫುಲ್ಲು ಈ ಗಿಡಗೆ ಸುಸ್ತಾಗಿದೆ, ಯಾಕಂದ್ರೆ ಕಂಟಿನ್ಯೂಸ್ ಕಾಯಿ ಬಿಟ್ಟು. ಯಾವಾಗ ನಾವು ಮೈಕ್ರೋ ನ್ಯೂಟ್ರಿಷನ್ಸ್ನ ಯೂಸ್ ಮಾಡ್ತಿರೋ, ಈ ಸುಸ್ತನ್ನು ರೆಸಿಸ್ಟ್ ಮಾಡುತ್ತೆ, ತಡ್ಕೊಳ್ಳೋ ಶಕ್ತಿ, ಎಷ್ಟೇ ಕಾಯಿ ಬಿಟ್ಟರು ಎಷ್ಟೇ ಫ್ಲವರ್ ಬಿಟ್ಟರು ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ ಗಿಡಗೆ ಮೈಕ್ರೋ ನ್ಯೂಟ್ರಿಷನ್. ನೋಡಿ ಯಾವ ತರ ಸ್ಪ್ರೇ ಮಾಡೋದು ಅಂದ್ರೆ, ಈ ತರ ಸ್ಪ್ರೇ ಮಾಡೋದು. ನಮ್ಮಪ್ಪ ಈ ತರ ಸ್ಪ್ರೇ ಮಾಡ್ತಾರಲ್ವಾ, ಇದೇ ತರನೇ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರೋದು.